ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಸಂತು. ಇವತ್ತು ಬಡತನ, ಕಾಯಿಲೆ, ವಂಶದ ಶಾಪ ಮತ್ತು ಸಾವಿನ ದಡದಿಂದ ಮಹಾ ಅದ್ಭುತವಾಗಿ ಪಾರಾದಂತ ಮುಂದಲಕ್ಷ್ಮಮ್ಮ ಅವರ ಕುರಿತು ನೈಜ ಜೀವನದ ಕಥೆಯನ್ನು ಮಾತಾಡ್ತಾ ಇದ್ದೀನಿ. ಇವರ ಕಥೆ ಶುರು ಆಗೋದು 1980 ಜನವರಿ 1ರಂದು. ಬ್ರಾಹ್ಮಣ ಕುಟುಂಬದ ತಂದೆ ತಾಯಿಗೆ ಒಂದು ಏಕ ಮಗಳಾಗಿ ಮುನಿಲಕ್ಷ್ಮಮ್ಮನವರು ಜನಿಸ್ತಾರೆ. ಇವರು 5 ವಯಸ್ಸು ಇರುವಾಗ ಇವರ ತಂದೆ ಇವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಏನು ಮಾಡಲಾಗದಂಥ ಪರಿಸ್ಥಿತಿಯಲ್ಲಿ ತಾಯಿ ಮತ್ತು ಮಗಳು ಸ್ವಂತ ಊರಿಗೆ ಬರ್ತಾರೆ. ಇವರ ಒಂದು ತರಗತಿ 4ನೇ ಕ್ಲಾಸಿಗೆ ಸ್ಟಾಪ್ ಆಗಿರುತ್ತೆ. ಸ್ವಂತ ಊರಿನಲ್ಲಿ ಬಡತನ ತಾಳಲಾರದೆ ಒಂದು ಆಂಧ್ರದ ಮಾವನವ್ರ ಮನೆಗೆ ಇವರು ತಾಯಿ ಮತ್ತು ಮಗಳು ಹೋಗ್ತಾರೆ. ಅಲ್ಲಿ ಅವರ ಮಾವ ರಾತ್ರಿ 3 ಗಂಟೆಗೆ ನಿನ್ನ ನೋಡ್ಕೊಳ್ಳೋಕ್ಕಾಗೋದಿಲ್ಲಮ್ಮ ಅಂತ ಕಾಸು ಕೊಟ್ಟು ಕಳಿಸ್ಬಿಡ್ತಾರೆ. ಆ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗದಿರ ಒಂದು ಬೀದಿಯಲ್ಲಿ ಮಲಗಿ ಬೆಳಿಗ್ಗೆ ಎದ್ದೊಳ್ತಾರೆ. ತುಂಬ ದುಃಖದಿಂದ ಒಂದು ಸ್ವಂತ ಊರಿಗೆ ಬರ್ತಾರೆ. 15 ವರ್ಷಕ್ಕೆಲ್ಲ ಇವರು ತಾಯಿ ಜೊತೆ ಸೇರಿ ಒಂದು ತರಕಾರಿ ಹೊತ್ಕೊಂಡು ಟ್ರೈನಲ್ಲಿ ಹೋಗಿ ಬೆಂಗಳೂರಲ್ಲಿ ಮಾರಿ ಜೀವನ ಸಾಗಿಸ್ತಾ ಇರ್ತಾರೆ. ಚಿಕ್ಕ ವಯಸ್ಸಲ್ಲೇ ಇವರಿಗೆ ಮದುವೆ ಆಗುತ್ತೆ. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಜನಿಸ್ತಾರೆ. ಇವರ ತಂದೆ ನೋಡುವಾಗ ಮಗುಗೆ 6 ವರ್ಷ ಇರುವಾಗೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಇವರ ವಂಶದಲ್ಲಿ ಒಂದು ಶಾಪ ಇರುತ್ತೆ. ಅದೇನೆಂದರೆ ಮದುವೆ ಆದ 5 ವರ್ಷಕ್ಕೆಲ್ಲ ಗಂಡಂದರು ಸತ್ತೋಗ್ತಾರೆ, ಇಲ್ಲಾಂದರೆ ಇವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಇವರ ಅಜ್ಜಿ, ಇವರ ತಾಯಿ ಮತ್ತು ಇವರ ಜೀವನದಲ್ಲೂ ಇದೇ ಒಂದು ಕಂಟಿನ್ಯೂ ಆಗಿರುತ್ತೆ. ಇವರು ಗಾರೆ ಕೆಲಸ, ಹಾಸ್ಪಿಟ್ಲಲ್ಲಿ ಗುಡಿಸೋ ಕೆಲಸ ಮತ್ತು ಮನೆ ಹೋಗಿ ಪಾತ್ರೆ ತೊಳೆಯೋ ಕೆಲಸ ಮಾಡಿ ಬದುಕ್ತಾ ಇರ್ತಾರೆ. ಪರಿಸ್ಥಿತಿಗಳು ತುಂಬ ಹದಗೆಟ್ಟೋಗಿರುತ್ತೆ. ದುಡಿಯೋ ಕಾಸು 1 ರೂಪಾಯಿ ಕೂಡ ನಿಲ್ತಾ ಇರೋದಿಲ್ಲ. ನೆಮ್ಮದಿಗಾಗಿ ದೇವಸ್ಥಾನಗಳ ಸುತ್ತಾಟ, ಆದರೂ ಅವ್ರ ಕಷ್ಟ ಅವ್ರನ್ನ ಬಿಟ್ಟೋಗಲ್ಲ. ಅದೇ ಪರಿಸ್ಥಿತಿ, ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ನೋವುಗಳು, ದುಃಖಗಳು, ಇವರ ಪರಿಸ್ಥಿತಿಯನ್ನು ಕೇಳೋರೇ ಇಲ್ಲ. ಇದೇ ನಮ್ಮ ಜೀವಿತ ಎಂಬುದಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ. ಇದೇ ರೀತಿ ಬದುಕ್ತಾ ಇರುವಾಗ ಒಂದು ಗಾರೆ ಕೆಲಸದಲ್ಲಿ ಒಬ್ಬ ವ್ಯಕ್ತಿ ಬಂದು ಯೇಸುವಿನ ಬಗ್ಗೆ ಮೊದಲ ಬಾರಿ ಅವ್ರಿಗೆ ತಿಳಿಸ್ತಾರೆ. ಇವ್ರ ಜೀವನದಲ್ಲಿ ಬೇಸತ್ತು ಎಲ್ಲ ದೇವರುಗಳು ನೋಡಿ ಒಂದು ಯೇಸುವನ್ನು ಸಹ ಒಂದು ಸಾರಿ ನೋಡೋಣ ಎಂಬುದಾಗಿ ನಿಶ್ಚಯ ಮಾಡಿಕೊಂಡು ಒಂದ್ಸಲ ಸಭೆಗೆ ಹೋಗ್ತಾರೆ. ಇವರಲ್ಲಿಗೆ ಹೋದಾಗ ಅಲ್ಲಿರುವಂಥ ವಾತಾವರಣ, ಬೋಧನೆಗಳು ಕೇಳಿ ಅವರ ಒಂದು ಮನಸ್ಸಲ್ಲಿ ಸಮಾಧಾನ ಸಿಗುತ್ತೆ. ಕೆಲವು ಪರಿಸ್ಥಿತಿಗಳಿಂದ ಇವರು ಸಭೆಗೆ ಹೋಗೋದು ಸ್ಟಾಪ್ ಮಾಡ್ತಾರೆ. ಮತ್ತೆ ಅದೇ ಜೀವಿತ, ಒಂದು ತಂಬಾಕಿಗೆ ಅಡಿಕ್ಟ್ ಆಗಿ ಕಷ್ಟಗಳನ್ನು, ನೋವನ್ನು ಅನುಭವಿಸ್ತಾ ಇರ್ತಾರೆ. ಇದೇ ರೀತಿ ಕಾಲ ಕಳೆದಂತೆ ಇವರ ಜೀವಿತವನ್ನು ಬದಲಾಯಿಸುವಂಥ ಒಂದು ಸಮಯ ಎದುರಾಗುತ್ತೆ. 2010ರಲ್ಲಿ ಇವ್ರ ಮಗಳಿಗೆ ತೀವ್ರ ಜ್ವರ ಬರುತ್ತೆ. ಒಂದು ಲೋಕಲಲ್ಲಿರೋ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ತೋರಿಸ್ತಾರೆ. ಇವ್ರ ಕಾಯಿಲೆ ಏನೆಂಬುದಾಗಿ ಗೊತ್ತಾಗೋದಿಲ್ಲ. 16 ಪರೀಕ್ಷೆಗಳನ್ನು ಮಾಡ್ತಾರೆ. ರಕ್ತ ಪರೀಕ್ಷೆಯಲ್ಲಿ ಸಹ ಏನೆಂಬುದಾಗಿ ಗೊತ್ತಾಗೋದಿಲ್ಲ. ಒಂದು ಪರಿಸ್ಥಿತಿ ಕೈ ಮೀರೋದಾಗ ಒಂದು ದೊಡ್ಡ ಡಾಕ್ಟರ್ ಬಳಿಗೆ ಒಂದು ಡಾಕ್ಟರ್ ಬರ್ಕೊಡ್ತಾರೆ. ಅಲ್ಲಿ ತಗೊಂಡೋದ್ರೆ ನಿನ್ನ ಮಗು ಉಳಿಯೋ ಚಾನ್ಸಸ್ ಇದೆ, ಫಸ್ಟ್ ತಗೊಂಡೋಗಿ ಎಂಬುದಾಗಿ ಇವ್ರಿಗೊಂದು ಸಜೆಷನ್ ಮಾಡ್ತಾರೆ. ಇವರು ದುಃಖದಿಂದ ಅದೇ ರಾತ್ರಿ ಬಸ್ ಹಿಡಿದು ಆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಮಗುನ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ ಎಂಬುದಾಗಿ ಡಾಕ್ಟರ್ ಹೇಳ್ತಾರೆ. ತುಂಬ ದುಃಖದಿಂದ ಡಾಕ್ಟರ್ ಬಳಿ ಕೇಳ್ಕೊತಾರೆ. ಅವರಾದರೆ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಮಗು ತುಂಬ ಸೀರಿಯಸ್ ಆಗಿದೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಸಹಾಯದಿಂದ ಅಡ್ಮಿಟ್ ಮಾಡ್ಕೊತಾರೆ. ಆ ಮಗು ವಾಶ್ರೂಮ್ಗೆ ಹೋಗೇನೆ 10 ದಿನ ಆಗಿರುತ್ತೆ. ವೈದ್ಯರು ಪರಿಶೀಲಿಸಿ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನಿನ್ನ ಮಗು ವಾಶ್ರೂಮ್ ಹೋಗಲೇಬೇಕು, ರಕ್ತ ಎಳೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಜ್ವರ ಎಷ್ಟಿತ್ತಂದರೆ ಐಸ್ನಲ್ಲಿ ಅದ್ದಿದ ಬಟ್ಟೆಯನ್ನು ತೆಗೆದು ಮಗು ಮೇಲೆ ಹಾಕುವಾಗ ಬಟ್ಟೆನೇ ಒಣಗೋಗ್ತಾ ಇತ್ತು. ಅಷ್ಟು ಜ್ವರ ಇತ್ತು. ತಾಯಿಗೆ ವಿಪರೀತವಾದ ಭಯ ಬಂದ್ಬಿಟ್ಟಿರುತ್ತೆ. ಆ ಒಂದು ಕ್ಷಣದಲ್ಲಿ ಕೈಕಾಲು ಆಡೋದಿಲ್ಲ ಅವ್ರಿಗೆ. ಒಂದು ವಿಷಯವನ್ನು ಅವ್ರ ತಾಯಿಗೆ ತಿಳಿಸ್ತಾರೆ. ಆ ತಾಯಿ ದುಃಖದಿಂದ ಸತ್ರೆ ಮಣ್ಣಲ್ಲಿ ಹಾಕೋಣ, ನೀನು ಅಳಬೇಡ ಎಂಬುದಾಗಿ ಇವ್ರನ್ನ ಸಮಾಧಾನ ಪಡಿಸೋಕೆ ಟ್ರೈ ಮಾಡ್ತಾರೆ. ಆದರೆ ಈ ಒಂದು ತಾಯಿ ಎತ್ತಂತ ಒಂದು ಕರುಳು ಒಂದು ಸಹಿಸೋದಿಲ್ಲ ಈ ಒಂದು ಮಾತನ್ನು. ಅವರು ತುಂಬ ದುಃಖದಿಂದ ಒಂದು ಆಲೋಚಿಸುತ್ತಿರುವಾಗ ಪಾಸ್ಟರ್ ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ. ಹೀಗೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ದಿಕ್ಕು ತೋಚದೆ
ಮನನೊಂದು ಒಂದು ಬೆಡ್ ಕೆಳಗೇನೆ ಯಾರಿಗೂ ತಿಳಿಯದೆ ICUನಲ್ಲಿ 2 ಕ್ಯಾಂಡ್ಲನ್ನು ಹಚ್ಚಿ ಮನನೊಂದು ದೇವರೇ ನನ್ನ ಮಗಳನ್ನು ಕಾಪಾಡು ಎಂಬುದಾಗಿ ಪ್ರಾರ್ಥಿಸ್ತಾರೆ. ನನ್ನ ಮಗು ಬದುಕೊಳ್ಳುವುದರೆ ನಿನ್ನನ್ನೇ ನಾನು ಸಂಪೂರ್ಣವಾಗಿ ನಂಬುತ್ತೀನಪ್ಪ ಎಂಬುದಾಗಿ ಪ್ರಾರ್ಥಿಸ್ತಾ ಇರುವಾಗ ಮಗು ಒಂದು ಕ್ಷಣದಲ್ಲಿ ಅಮ್ಮ ಎಂಬುದಾಗಿ ಕರೆಯಿತು. ಇವರಿಗೆ ತುಂಬ ಗಾಬರಿ ಆಗುತ್ತೆ. ಎದ್ದು ನೋಡುವಾಗ ಮಗು ಅಮ್ಮ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳುತ್ತೆ. ತಕ್ಷಣವೇ ಒಂದು ಮಗುವನ್ನು ಒಪ್ಪಿಕೊಂಡು ಬಾತ್ರೂಮ್ ಕಡೆ ಓಡ್ತಾರೆ. ಈ ವಿಷಯ ತಿಳಿದು ಡಾಕ್ಟರ್ಗಳು ಓಡಿ ಬಂದು ಒಂದು ಕ್ಷಣದಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲು ಪ್ರಾರಂಭಿಸ್ತಾರೆ. ಅದೇ ರಾತ್ರಿನೇ ಡಾಕ್ಟರ್ಗಳು ರಕ್ತವನ್ನು ತೆಗೆದು 3 ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ಮುಂಜಾನೆಯೇ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಅನ್ನು ಪರಿಶೀಲಿಸಿದ ಡಾಕ್ಟರ್ ಹೇಳ್ತಾರೆ, ನಿನ್ನ ಮಗಳಿಗೆ ಡೆಂಗ್ಯೂ, ಮಲೇರಿಯಾ ಮತ್ತು ಇಲಿ ಜ್ವರ ಬಂದಿದೆಯಮ್ಮ ಅಂತ. ಒಂದು ತಕ್ಷಣವೇ ಚಿಕಿತ್ಸೆ ನೀಡಿ ಮಗುಗೆ ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಗು ಬದುಕಿದ ನಂತರ ಮುನಿಲಕ್ಷ್ಮಮ್ಮ ದೇವರ ಸಭೆಗೆ ಹೋಗಲು ಪ್ರಾರಂಭ ಮಾಡ್ತಾರೆ. ಆದ್ರೆ ಸವಾಲುಗಳು ನಿಲ್ಲೋದಿಲ್ಲ. ಇವರು ತಂಬಾಕಿನ ಒಂದು ಹವ್ಯಾಸದಿಂದ ತೀವ್ರ ಹೊಟ್ಟೆ ನೋವಿನಿಂದ ರಕ್ತ ಕಾರಲು ಶುರು ಮಾಡ್ತಾರೆ. ಇವರು ಭಯದಿಂದ ರಕ್ತ ಪರೀಕ್ಷೆ ಮಾಡಿಸುವಾಗ ಡಾಕ್ಟರ್ಗಳು ಹೇಳ್ತಾರೆ ಇದು ನಾರ್ಮಲ್ ಇನ್ಫೆಕ್ಷನ್ ಅಮ್ಮ ಎಂಬುದಾಗಿ. ಇವರು ತುಂಬಾ ಸಂತೋಷದಿಂದ ದೇವರು ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಳ್ತಾರೆ. ಅದಾದ ನಂತರ ಅವರು ಇನ್ನೂ ಭಯಭಕ್ತಿಯಲ್ಲಿ ಬೆಳೆದು ಸಭೆಗೆ ಸಂಪೂರ್ಣವಾಗಿ ಬರ್ತಾ ಇರ್ತಾರೆ ಮತ್ತು ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಎಲ್ಲ ಇದ್ದಂಥ ಒಂದು ತಂಬಾಕು ಚಟದಿಂದ ಬಿಡುಗಡೆ ಹೊಂದ್ತಾರೆ. ಒಂದು ಮಧ್ಯರಾತ್ರಿ ಇವರು ಪ್ರಾರ್ಥಿಸಿ ಮಲಗಿರ್ತಾರೆ. ಒಂದು ದುಷ್ಟಶಕ್ತಿ ಮೃಗದ ಆಕಾರದಲ್ಲಿ ಬಂದು ಇವರು ಮುಂದೆ ನಿಂತು ಮಾತಾಡುತ್ತೆ. ಎಂಬುದಾಗಿ ಭಯ ಇಡಿಸುತ್ತೆ. ಆದರೆ ಮುನಿಲಕ್ಷ್ಮಮ್ಮನವರು ಭಯ ಬೀಳದೆ ಧೈರ್ಯವಾಗಿ ನಾವೊಂದು ದೇವರನ್ನು ಬಿಟ್ಟು ಬರೋದಿಲ್ಲ, ನೀನು ಬೇಕಾದರೆ ನನ್ನ ಜೊತೆ ಸಭೆಗೆ ಬಾ ಅಂತ ಕೂಗ್ತಾರೆ. ಆ ರೀತಿ ಹೇಳಿದ ತಕ್ಷಣ ಒಂದು ದೆವ್ವ ಹೇಳುತ್ತೆ ಎಂಬುದಾಗಿ ಕೋಪ ಮಾಡಿಕೊಂಡು ಅದರ ದೊಡ್ಡದಾದ ಕೈ ತೆಗೆದು ಅವನ ತೊಡೆಯ ಮೂಳೆಯನ್ನು ಮುರಿದುಬಿಡುತ್ತೆ. ಬೆಳಿಗ್ಗೆ ಎದ್ದು ನೋಡುವಾಗ ಅವ್ರ ಕಾಲು ಸಂಪೂರ್ಣವಾಗಿ ಊದ್ಕೊಂಡ್ಬಿಟ್ಟು ಕಾಲು ಬಿದ್ದೋಗಿರುತ್ತೆ. ಅಲುಗಾಡಿಸ್ಲಾಗೋದಿಲ್ಲ. ಆದರೂ ಇವರು ಸೋಲೋದಿಲ್ಲ. ಅದೇ ನೋವಿನಲ್ಲಿ ಸಭೆಗೆ ಹೋಗಿ ಬರ್ತಾ ಇರ್ತಾರೆ. ದಿನವೂ ಮಧ್ಯರಾತ್ರಿ ಎದ್ದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಒಂದು ದಿನ ನೋವು ತಾಳಲಾರದೆ ತುಂಬ ದುಃಖದಿಂದ ಕಣ್ಣೀರಿನಿಂದ ದೇವರ ಹತ್ರ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಮಲಗ್ತಾರೆ. ಒಂದು ರಾತ್ರಿಯೇ ದೊಡ್ಡ ದರ್ಶನ ಉಂಟಾಗುತ್ತೆ. ದೇವರ ಹಸ್ತವು ಅವರ ಒಂದು ಕಾಲನ್ನು ಮುಟ್ಟಿದಾಗ ಸಂಪೂರ್ಣವಾಗಿ ಬಿಡುಗಡೆ ಆಗಿರುತ್ತೆ. ಬೆಳಿಗ್ಗೆ ಎದ್ದು ನೋಡುವಾಗ ಅವರ ಕಾಲು ಊತನೂ ಇರೋದಿಲ್ಲ, ನೋವು ಇರೋದಿಲ್ಲ. ಅವರೆದ್ದು ಬೆಳಿಗ್ಗೆ ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತಾರೆ. ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ. ಚಿಕ್ಕ ವಯಸ್ಸಿಂದ ಕೈ ಹಿಡಿದು ನಡೆಸುವಂಥ ತಂದೆ ಇಲ್ಲ, ಮದುವೆ ಆದಮೇಲೆ ಕುಟುಂಬ ನಡೆಸೋ ಗಂಡನಿಲ್ಲ, ಕಾಯಿಲೆಯಿಂದ ಸಾವು ಬದುಕಿನ ಮಧ್ಯೆ ಹೋರಾಡಿದ ಮುನಿಲಕ್ಷ್ಮಮ್ಮ ಇವತ್ತು ಜೀವಂತ ಸಾಕ್ಷಿಯಾಗಿ ಬದುಕಿದ್ದಾರೆ. ತಮ್ಮ ಜೀವನದಲ್ಲಿ ನಡೆದ ಅನೇಕ ಅದ್ಭುತಗಳನ್ನು ಅನೇಕರಿಗೆ ತಿಳಿಸ್ತಾ ಇದ್ದಾರೆ ಮತ್ತು ಬಿಡದೆ ಸಭೆಗೆ ಹೋಗುತ್ತಾ ದೇವರಲ್ಲಿ ಬಲವಾಗಿ ನಿಂತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ದಾರಿ ಕಾಣುತ್ತಿಲ್ಲವೇ? ನೆನಪಿಡಿ, ಕತ್ತಲೆ ಎಷ್ಟೇ ದಟ್ಟದಾಗಿದ್ದರೂ ಬೆಳಕು ಬಂದೇ ಬರುತ್ತೆ. ನಂಬಿಕೆಯಿಂದಿರ್ರಿ, ಧೈರ್ಯವಾಗಿರ್ರಿ. ಈ ಸ್ಫೂರ್ತಿದಾಯಕ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನೊಂದು ಬೆಂದು ಏನೂ ಇಲ್ಲ ಎಂಬುದಾಗಿ ಬದುಕ್ತಾ ಇರುವಂಥ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಬಾಯ್.